ಈ ದಿವಸ ಒಂದು ವಿಶೇಷ ಕಾರ್ಯಕ್ರಮ. ನಮ್ಮ ಸಾಹಿತ್ಯ ಪರಿಷತ್ತಿನ ದತ್ತಿ ಕಾರ್ಯಕ್ರಮದ ಕೊನೆ ಕಾರ್ಯಕ್ರಮ ಇದು. ನಾವು 30ನೇ ತಾರೀಕು ಒಳಗಡೆ ಈ ಮಾರ್ಚ್ ತಿಂಗಳಿನ ಒಳಗಡೆ ನಮ್ಮ ಎಲ್ಲ ದತ್ತಿ ಕಾರ್ಯಕ್ರಮವನ್ನು ಮುಗಿಸ್ಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ಇದು ಕೊನೆ ಕಾರ್ಯಕ್ರಮ. ಬಹಳ ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ರಾಷ್ಟ್ರದಲ್ಲಿ ಅಂತ ನಾನು ಅನ್ಕೊಂಡಿದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸುಮಾರು 2750 ದತ್ತಿಗಳಿದ್ದಾವೆ. ಈ ದಿವಸ ಇನ್ನು ಇಡೀ ರಾಜ್ಯದಲ್ಲಿ 7-8 ದತ್ತಿ ಕಾರ್ಯಕ್ರಮ ಪ್ರತಿ ದಿವಸ ನಡೆಯುತ್ತೆ. ನಿರಂತರವಾಗಿ ಪ್ರತಿ ವರ್ಷ ನಿರಂತರವಾಗಿ 7-8 ದತ್ತಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ. 1 ಕೋಟಿಯಿಂದ 2,000ದಿಂದ 1 ಕೋಟಿಯವರೆಗೂ ನಮ್ಮಲ್ಲಿ ದತ್ತಿ ದಾನಿಗಳು ಹಣವನ್ನು ಇಟ್ಟಿದ್ದಾರೆ. ಈಗ ಏನಾಗಿದೆ ಅಂದ್ರೆ, ಆಗ 2,000 ರೂಪಾಯಿ ಸ್ವಲ್ಪ ದೊಡ್ಡದೇ ಇತ್ತು. ಈಗ 2,000 ರೂಪಾಯಿಲಿ ನಾವು ಆಹ್ವಾನ ಪತ್ರಿಕೆಯನ್ನ ಅಚ್ಚು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ಆಗ್ಬಿಟ್ಟಿದೆ. ಆದ್ರೂ ಸಹ ಹಿರಿಯ ಚೇತನಗಳ ಬಯಕೆಯಂತೆ ಅವರ ಮನೆಯವರು, ಅವರ ಶಿಷ್ಯರು ಈ ದತ್ತಿ ಇಟ್ಟು ಅವರನ್ನ ಸ್ಮರಿಸುವಂತ ಕೆಲಸ, ಮತ್ತೆ ಬೇರೆ ಬೇರೆ ವಿಷಯಗಳಿಗೆ, ವೈವಿಧ್ಯಮಯವಾದ ವಿಷಯಗಳನ್ನ ಪ್ರಸ್ತಾಪ ಮಾಡಿ, ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಸಹಾಯ ಆಗುತ್ತೆ ಈ ದತ್ತಿ ಕಾರ್ಯಕ್ರಮ. ಒಂದು ಜ್ಞಾನದ ಬುತ್ತಿ ಇದ್ದಾಗ ವಿದ್ಯಾರ್ಥಿಗಳಿಗೆ. ಹಾಗಾಗಿ ನಾವು ಕಾಲೇಜುಗಳಲ್ಲಿ ಇದು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಹೈಸ್ಕೂಲ್ ಮತ್ತು ಕಾಲೇಜುಗಳಲ್ಲಿ ಒಳ್ಳೆಯ ಸ್ಪಂದನೆ ಇದೆ. ಹಾಗೆ ಯಾರು ಮುಖ್ಯ ಭಾಷಣಕಾರರು ಆ ದಿವಸ ದತ್ತಿ ವಿಷಯದ ಬಗ್ಗೆ ಮಾತನಾಡುವವರು 1 ವರ್ಷಕ್ಕೆ ಆಗುವಷ್ಟು ಮಕ್ಕಳಿಗೆ ಪ್ರಚೋದನೆ ನೀಡುವಂತ ವಿಷಯಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ತಯಾರು ಮಾಡ್ಕೊಂಡು ಬಂದಿರ್ತಾರೆ. ಅದೊಂದು ಹೆಮ್ಮೆ ಮತ್ತು ಹೆಗ್ಗಳಿಕೆ. ಈ ದತ್ತಿ ವಿಷಯ ಪ್ರಸ್ತಾಪ ಮಾಡಿದಾಗೆ ನಮಗೆ ತಾಸು ಶ್ಯಾಮರಾಯರ ನೆನಪಿ ಬರ್ತಾರೆ. ಬಂಗಾರಪ್ಪನವರು, ಅವರ ಬಂಗಾರಪ್ಪನವರು ಶಿಷ್ಯರು. ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ತಾಸು ಶ್ಯಾಮರಾವ್ ಮನೆಗೆ ಬರ್ತಾರೆ ಶಿಷ್ಯರು. ಗುರುಗಳೇ, ನಿಮ್ಗೆ ಏನ್ ಕಾಣಿಕೆ ಕೊಡ್ಲಿ, ನಾನು ಏನ್ ಬೇಕಾದ್ರೂ ಕೇಳಿ ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರು ಏನ್ ಕೇಳಿದ್ದು ಗೊತ್ತಾ? ನನಗೆ ₹1 ಕೋಟಿ ದುಡ್ಡು ಕೊಡು, ಅಥವಾ ಇನ್ನೇನಾದ್ರೂ ಕೊಡು, ಪ್ರಮೋಷನ್ ಕೊಡು, VC ಮಾಡು ಅಂತ ಕೇಳಲಿಲ್ಲ. ಕುವೆಂಪುರವರ ಹೆಸರಿನಲ್ಲಿ ಒಂದು ದತ್ತಿಯನ್ನ ಸ್ಥಾಪನೆ ಮಾಡಿ ಕುವೆಂಪುರವರನ್ನ ಕುಪ್ಪಳ್ಳಿಯಲ್ಲಿ ಉಳಿಯುವಂತ ಕೆಲಸವನ್ನು ಮಾಡಿ ಅಂತ ಅಷ್ಟೇ ಕೇಳ್ಕೊಳ್ಳೋದು. ಅವರೊಂದು ಮಾತು ಕೇಳ್ತಾರೆ, ನೀವು ಕುಪ್ಪಳ್ಳಿಯ ಕವಿಶೈಲಕ್ಕೆ ಹೋಗಿದ್ದೀರಾ ಅಂತ ಕೇಳ್ತಾರೆ. ಯಾವಾಗಲೂ ಹೋಗಿದ್ದೀನಿ, ಏನು ಮಹತ್ವ ಅಂತ ಕೇಳ್ತಾರೆ. ಆ ಕವಿಶೈಲ, ರಾಮಾಯಣವನ್ನ ಬರೀಲಿಕ್ಕೆ ಕವಿಶೈಲ ಬಹಳ ಮುಖ್ಯ ಕಾರಣ. ನಾವಲ್ಲಿ ಕವಿಗೋಷ್ಠಿಯನ್ನು 4-5 ಕವಿಗೋಷ್ಠಿಯನ್ನು ಮಾಡಿದೆ ನಾನು, ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ. ಅದೇನೋ ಹೇಳ್ತಾರಪ್ಪ, ಅದ್ರ ಮೇಲೆ ಕೂತ್ಕೊಂಡ ಮೇಲೆ ನಾವು ಸುಮಾರು ಕವಿತೆಗಳನ್ನು ಬರೆದ್ಬಿಟ್ವಿ. ಆ ಕಲ್ಲಿನ ಮೇಲೆ ಕೂತು ಬರೆದು ಕವಿಗೋಷ್ಠಿಯನ್ನು ಮಾಡಿದ ನಂತರ ನಮ್ಗೇನೋ ಸ್ಫೂರ್ತಿ ಬಂದಿದೆ. ನಾನು 4-5 ಕೃತಿಗಳನ್ನೇ ಮಾಡಿದೆ ಅಂತ ಮನ್ನೊಬ್ಬ ಹುಡುಗ ಹೇಳ್ತಾ ಇದ್ದೆ. ಅದು ಹೇಳಕ್ಕೆ ಹೇಗಿಲ್ಲ. ಆಮೇಲೆ ನೀವು ಏನ್ ಮಾಡ್ತೀರಿ ಅಲ್ಲಿ ಅಂತ ಕೇಳಿದಾಗ, ಆ ಕವಿಶಾಲದ ಮೇಲೆ ಕೂತ್ಕೊಂಡು ನಿನ್ಗೆ ಎಷ್ಟು ದೂರ ಕಾಣಿಸುತ್ತೆ ಅಲ್ಲಿವರೆಗೂ ಆ ಕವಿಶೈಲಕ್ಕೆ, ಆ ಪ್ರಕೃತಿ ಸೌಂದರ್ಯನ ಉಳಿಯುವಂತ ಕೆಲಸವನ್ನು ಮಾಡಬೇಕು. ಯಾವುದೇ ಬೇರೆ ಕಟ್ಟಡಗಳಾಗ್ಲಿ, ಸರ್ಕಾರ ಆಗ್ಲಿ ಏನು ಮಾಡ್ಲಿಕ್ಕೆ ಕೊಡುದು, ಅಲ್ಲಿ ಅದನ್ನ ಹಚ್ಚ ಹಸಿರಾಗಿ ಉಳಿಸುವಂತ ಕೆಲಸ. 2,500 ಎಕರೆಗಳನ್ನ ಕುಪ್ಪಳ್ಳಿಯ ಟ್ರಸ್ಟ್ಗೆ ಮುಪ್ಪತ್ತಾಗಿ ಕೊಡುವಂತ ಕೆಲಸವನ್ನು ಸರ್ಕಾರ ಮಾಡಿದೆ. ಇದೊಂದು ದೊಡ್ಡ ಅಮೋಘವಾದ ಸುದ್ದಿ. ದತ್ತಿ ಏನ್ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಈಗ ನೀವು ಕವಿಶೈಲಕ್ಕೆ ನಾವು ಮತ್ತೊಂದು ಕವಿಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ. ನೀವು ಯಾರಾದ್ರೂ ಪತ್ರಕರ್ತರು ದಯಮಾಡಿ ಹೋದ್ರೆ ಆ ಕವಿಶೈಲದ ಮೇಲೆ ಒಂದ್ಸಾರಿ ಕೂತ್ ಬನ್ನಿ. ಸರಿ, ತುಂಬಾ ಅದ್ಭುತವಾಗಿದೆ. ನೀವು ಅಲ್ಲಿ ಸುತ್ತ ನೋಡಿದ್ರೆ ನಿಮ್ಗೆ ಯಾವ್ದೋ ಒಂದು, ನೀವು ಕಾಶ್ಮೀರ ಎಲ್ಲೂ ಹೋಗ್ಬೇಕಾಗಿಲ್ಲ. ನೀವು ಕವಿಶೈಲದ ಮೇಲೆ ಕೂತ್ರೆ ಕಾಶ್ಮೀರಕ್ಕೆ ಹೋಗಿ ಬಂದಕ್ಕಾಗಿದೆ, ಕನ್ಯಾಕುಮಾರಿಗೆ ಹೋಗಿ ಬಂದಾಗುತ್ತೆ. ಅಷ್ಟೊಂದು ಸುಂದರವಾಗಿದೆ. ಹಾಗಾಗಿ ಆ ಕುಪ್ಪಳ್ಳಿಯನ್ನ ಮಾನ್ಯ ಮಾಡುವಂತ ಕೆಲಸವನ್ನ ಬಂಗಾರಪ್ಪನವ್ರು ಮಾಡಿದ್ರು. ಅದೊಂದು ರೀತಿ ಯಾತ್ರಾ ಸ್ಥಳ ಆಗಿದೆ. ಹೊರದೇಶದಿಂದ ಬಂದವರು ಕುವೆಂಪುರವರ ರಾಮಾಯಣ ದರ್ಶನಂ ಆಂಗ್ಲ ಭಾಷೆಗೆ ಭಾಷಾಂತರ ಆಗಿದೆ. ವಿಶ್ವದ ಕೆಲವು ಭಾಷೆಗಳಿಗೂ ಆಗಿದೆ. ಈ ಭಾರತೀಯ ಭಾಷೆಗಳಲ್ಲಿ ಎಲ್ಲ ಭಾಷೆಗಳಿಗೂ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಹಾಗಾಗಿ ಇಂಥ ದತ್ತಿ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೇವೆ. ನಮ್ಮ ಪರಶುರಾಮ್ರವರು ಲಕ್ಕಪ್ಪಗೌಡರ ಪಟ್ಟ ಶಿಷ್ಯರು. ಲಕ್ಕಪ್ಪಗೌಡರು, ನಮ್ಮ ಪರಶುರಾಮ್ ಅವರು, ಅವರು ಗೆಳೆಯರೆಲ್ಲ ಸೇರ್ಕೊಂಡು ಈ ದತ್ತಿಯನ್ನ ಇಟ್ಟಿದ್ದಾರೆ. ಒಳ್ಳೆ ಹಣವನ್ನು ಇಟ್ಟಿದ್ದಾರೆ.
ನನಗೆ ಯಾಕೆ ಪರಶುರಾಮ್ ಅವ್ರ ಬಗ್ಗೆ ಹೊಗಳಬೇಕು ಅನ್ಸುತ್ತೆ ಅಂದ್ರೆ, ಅವರು ನನ್ನಾಗೆ ಹಳ್ಳಿಯಿಂದ ಬಂದಂಥವ್ರು. KR ನಗರದ ಹತ್ರ ಒಂದು ಹಳ್ಳಿ, ಚಿಕ್ಕ ಹಳ್ಳಿ. ಒಮ್ಮೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಆ ಜನ ಗ್ರಂಥಾಲಯಕ್ಕೆ ಬನ್ನಿ ಅಂತೇಳಿ ಕರ್ಕೊಂಡು ಹೋದ್ರು. ನಾನು ಸರ್ಕಾರದ ಗ್ರಂಥಾಲಯವೇನೋ ಇಷ್ಟೊಂದು ಪುಸ್ತಕ ಎಲ್ಲ ಇದೆಯಲ್ಲ ಅಂತ ನೋಡಿದ್ರೆ, ಪರಶುರಾಮ ಅವರು ತಮ್ಮ ಮನೆಯನ್ನ ಗ್ರಂಥಾಲಯವನ್ನು ಮಾಡಿ ಸಾವಿರಾರು ಕೃತಿಗಳನ್ನು ಇಡುವಂತ ಮೂಲಕ ಜ್ಞಾನ ದೀವಿಗೆಗೆ ಜ್ಯೋತಿಗೆ ಎಣ್ಣೆಯನ್ನ ನೀಡುವಂತ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಯಾಕಂದ್ರೆ ಅಲ್ಲೆಲ್ಲ ಎಣ್ಣೆ ಜಾಸ್ತಿ ಹಾಕೊಡ್ತಾ ಇದ್ರು ಸಾಯಂಕಾಲ ಆಗ್ತದೆ. ಈ ಜ್ಞಾನದೋತಿ ಉರಿಲಿ ಅಂತೇಳಿ ಜ್ಞಾನದೋತಿಗೆ ಎಣ್ಣೆ ಎರೆಯುವ ಹೋಗ್ಬಾರ್ದು. ನಾವು ಇನ್ನೂ ಕಲಿಯೋದಿರುತ್ತೆ. ನಾನು ಈಗ ಇಷ್ಟು ವಯಸ್ಸಾದ್ರೂ ನಾನು ಇನ್ನೂ ಕಲಿತಾನೆ ಇದ್ದೀನಿ. ಹಾಗಾಗಿ ನನಗೆ ಒಳ್ಳೆಯ ಪ್ರಾರಂಭದ ಒಳ್ಳೆಯ ಮಾರ್ಗದರ್ಶನ ನೀಡಿದಂಥವರು ಜವರೇಗೌಡರು. ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ನಮ್ಮ ಈ ಕಾರ್ಯಕ್ರಮ ಲಕ್ಕಪ್ಪಗೌಡರ ನೆನಪಿನಲ್ಲಿ ನಡೀತಾ ಇದೆ. ಅಂತ ವ್ಯಕ್ತಿಗಳು ಇನ್ನೂ ಹೆಚ್ಚಾಗಬೇಕಾಗಿದೆ, ಅಂತ ಪ್ರೊಫೆಸರ್ಗಳು ಅದು ಅನಿವಾರ್ಯ ಈ ನಾಡಿಗೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಯುವರಾಜ ಕಾಲೇಜಿನ ಕನ್ನಡ ವಿಭಾಗ ನಮ್ಮ ಕನ್ನಡದ ಹೆಸರಾಂತ ಸಾಹಿತಿ ಡಾಕ್ಟರ್ ಎಚ್ ಎ ಲಕ್ಕಪ್ಪಗೌಡರ ಬಗ್ಗೆ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ತಮ್ಗೆಲ್ರಿಗೂ ಗೊತ್ತಿದೆ, ಮಹಾಕವಿ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಬಗ್ಗೆ ಸಂಶೋಧನೆಯನ್ನ ಮಾಡಿ ಒಂದು ಉದ್ಗ್ರಂಥವನ್ನ ಬರೆದಂಥವರು ಎಚ್ ಎ ಲಕ್ಕಪ್ಪಗೌಡರು. ಎಚ್ ಎ ಲಕ್ಕಪ್ಪಗೌಡರು ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿ, ಕುಲಸಚಿವರಾಗಿ, ಕುಲಪತಿಗಳಾಗಿ, ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿ, ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ನಾಡು ನುಡಿಗೆ ಅಮೂಲ್ಯವಾದ ಸೇವೆ ಸಲ್ಲಿಸಿರುವಂತಹವರು. ಇವತ್ತು ಹೊಸ ತಲೆಮಾರಿಗೆ ಈ ತರದ ಸಾಹಿತಿಗಳ ಪರಿಚಯ ಬಹಳ ಬೇಕು. ಹಾಗಾಗಿ ಇಂಥ ಒಂದು ಮಹಾನ್ ಗಣ್ಯರನ್ನ, ಸಾಹಿತಿ ಗಣ್ಯರನ್ನ ನೆನೆಯುವಂತಹದ್ದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ಪ್ರತಿ ವರ್ಷ ಒಂದಲ್ಲ 10 ದತ್ತಿ ಉಪನ್ಯಾಸಗಳನ್ನ ನಾವು ನಮ್ಮ ಕನ್ನಡ ವಿಭಾಗದಿಂದ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಎಚ್ ಎ ಲಕ್ಕಪ್ಪಗೌಡರ ಒಂದು ಕನ್ನಡ ಸಾಹಿತ್ಯಕ್ಕೆ ಅವ್ರ ಕೊಡುಗೆ ಏನು ಅಂತಕ್ಕಂಥದನ್ನ ಇವತ್ತು ನಾವು ಒಂದು ಉಪನ್ಯಾಸದ ಮೂಲಕ ಯುವಕರಿಗೆ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಈ ಒಂದು ಕಾರ್ಯಕ್ಕೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಹಕಾರ ನೀಡಿದೆ. ಅವ್ರಿಗೆ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಏರ್ಪಡಿಸುವುದಕ್ಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನವರು ಆಸಕ್ತಿ ವಹಿಸಿದ್ದಕ್ಕೆ ಅಲ್ಲಿಯ ಎಲ್ಲ ಸದಸ್ಯರಿಗೆ ಮತ್ತು ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಅವರಿಗೆ ನಾವು ಅನಂತ ವಂದನೆಗಳನ್ನ ಯುವರಾಜಾಸ್ ಕಾಲೇಜಿನ ಪರವಾಗಿ ಹೇಳ್ತೇವೆ. ಹಾಗೆ ನಮ್ಮ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪರಶುರಾಮ್ ಅವರು ಒಂದು ದತ್ತಿ ಉಪನ್ಯಾಸವನ್ನ ನಮ್ಮ ಕಾಲೇಜಿನಲ್ಲಿ ನಡೆಸಬೇಕು ಅಂತ ಹಂಬಲ ಇಟ್ಟು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಅವರಿಗೂ ಸಹ ನಾವು ವಂದನೆಗಳನ್ನು ಹೇಳ್ತೇನೆ.